ಶಿವಳ್ಳಿ ಗ್ರಾಮದ ಹಿಂದೂ ಸಮಾಜೋತ್ಸವ ಆಯೋಜನಾ ಸಮಿತಿ ವತಿಯಿಂದ ಫೆಬ್ರವರಿ 1ರಂದು ಹಿಂದೂ ಸಮಾಜೋತ್ಸವವು ಶಿವಳ್ಳಿ ಗ್ರಾಮದಲ್ಲಿ ನಡೆಯಲಿದೆ ಎಂದು ಸಮಿತಿ ಸದಸ್ಯ ರಾಘವೇಂದ್ರ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಧರ್ಮಗಳ ನಡುವೆ ಸಾಮರಸ್ಯ, ಹಿಂದೂ ಧರ್ಮೀಯರಲ್ಲಿ ಒಗ್ಗಟ್ಟು, ಜಾಗೃತಿ, ಧಾರ್ಮಿಕ ಅಸಡ್ಡೆ ತಪ್ಪಿಸುವುದು ಸಮಾಜೋತ್ಸವದ ಉದ್ದೇಶವಾಗಿದೆ ಎಂದರು. ಅಂದು ಮಧ್ಯಾಹ್ನ 3 ಗಂಟೆಗೆ ಗ್ರಾಮದ ಶ್ರೀ ತಿರುಮಲನಾರಾಯಣ ಸ್ವಾಮಿ ದೇವಸ್ಥಾನದಿಂದ ವಿಶ್ವೇಶ್ವರಯ್ಯ ವೃತ್ತದ ಕರ್ನಾಟಕ ಕಾವೇರಿ ಗ್ರಾಮೀಣ ಬ್ಯಾಂಕ್ ಪಕ್ಕದ ಹಳೇ ಚೆನ್ನಯ್ಯಗೌಡ ಚಿತ್ರಮಂದಿರ ಮೈದಾನದವರೆಗೆ ಶೋಭಾಯಾತ್ರೆ ನಡೆಸಲಾಗುವುದು. ಸಂಜೆ 4:30 ಗಂಟೆಗೆ ಮೈದಾನದ ಆವರಣದಲ್ಲಿ ಸಾರ್ವಜನಿಕ ಸಮಾರಂಭ ನಡೆಯಲಿದೆ ಎಂದರು. ಹಿಂದೂ ಸಮಾಜೋತ್ಸವದ ಸಮಾರಂಭವು ಬೇಬಿಬೆಟ್ಟದ ಶ್ರೀ ರಾಮಯೋಗೀಶ್ವರ ಮಠದ ಶ್ರೀ ಶಿವಬಸವ ಸ್ವಾಮೀಜಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೆಯಲಿದೆ. ನಿವೃತ್ತ ಯೋಧ ಶೌರ್ಯಚಕ್ರ ಪ್ರಶಸ್ತಿ ಪುರಸ್ಕೃತ ಕ್ಯಾಪ್ಟನ್ ಆರ್. ಲೂಯಿಸ್ ಮುಖ್ಯ ಅತಿಥಿಗಳಾಗಿ ಮೈಸೂರು ವಿಭಾಗ ಸಹ ಬೌದ್ಧಿಕ್ ಪ್ರಮುಖ್ ಮಹೇಂದ್ರ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ ಎಂದು ವಿವರಿಸಿದರು. ಆಯೋಜನಾ ಸಮಿತಿ ಶಿವಳ್ಳಿ ಕೇಂದ್ರ ವತಿಯಿಂದ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮವನ್ನು ದಿನಾಂಕ 1-2-2026 ಇಸ್ವಿ ಭಾನುವಾರ 3 ಗಂಟೆಗೆ ಶಿವಳ್ಳಿ ಗ್ರಾಮದ ಚೆನ್ನಯ್ಯಗೌಡ ಚಿತ್ರಮಂದಿರದ ಆವರಣದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ದಯವಿಟ್ಟು ಎಲ್ಲ ಬಾಂಧವರು ಪಕ್ಷ, ಧರ್ಮ, ಭೇದ, ಜಾತಿ, ಪ್ರಾಂತ ಎಲ್ಲವನ್ನು ಬಿಟ್ಟು ಹಿಂದೂ ಸಮಾಜೋತ್ಸವದಲ್ಲಿ ಎಲ್ಲರೂ ಭಾಗವಹಿಸಬೇಕು. ಈ ಆಯೋಜನಾ ಸಮಿತಿಯ ಉದ್ದೇಶ ಒಂದೇ, ಯಾವುದೇ ಒಂದು ಧರ್ಮಗಳ ನಡುವೆ ಸಾಮರಸ್ಯವನ್ನು ಮೂಡಿಸೋದ್ರ ಜೊತೆಗೆ ನಮ್ಮ ಹಿಂದೂ ಧರ್ಮದಲ್ಲಿ ಒಗ್ಗಟ್ಟನ್ನು ತೋರಿಸುವಂಥದ್ದಾಗಿರುತ್ತದೆ. ಇದರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಧರ್ಮದ ಜಾಗೃತಿ ದಿನದಿಂದ ದಿನಕ್ಕೆ ಹಿಂದೂ ಧರ್ಮದಲ್ಲಿ ಕಮ್ಮಿ ಆಗ್ತಾ ಇದೆ. ಆ ಒಂದು ಧರ್ಮ ಜಾಗೃತಿಯನ್ನು ಮತ್ತೆ ಪುನಶ್ಚೇತನಗೊಳಿಸಬೇಕು. ಮತ್ತು ಹಿಂದೂಗಳ ಬಗ್ಗೆ ಅಸಡ್ಡೆ ತೋರುವಂಥವ್ರಿಗೆ ಅವರ ಧ್ವನಿಯನ್ನು ಮೆಟ್ಟಿ ನಿಲ್ಲಬೇಕು ಅನ್ನೋದೇ ಈ ಕಾರ್ಯಕ್ರಮದ ಉದ್ದೇಶ. ಮತ್ತು ಹಿಂದೂ ಭಾವನೆಗಳ ಮತ್ತು ಹಿಂದೂ ಆಚರಣೆಗಳ ಹಿಂದೂ ಒಂದು ಏನಿದೆ ಏಕತೆ ಇದೆ, ಅದನ್ನು ಒಗ್ಗಟ್ಟನ್ನು ಯಾರು ಹೊಡಿಲಿಕ್ಕೆ ಬರ್ತಾರೆ ಅವ್ರಿಗೆ ಹಿಂದೂಗಳೆಲ್ಲ ಜಾಗೃತರಾಗಿದ್ದಾರೆ. ಅವ್ರು ಯಾವತ್ತೂ ಇಂಥವೆಲ್ಲ ಸಹಿಸಲ್ಲ ಅಂತ ಅವ್ರಿಗೆ ನಾವು ಇದನ್ನು ಸಂದೇಶವನ್ನು ತೋರಲಿಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಶಿವಬಸವ ಸ್ವಾಮೀಜಿ, ರಾಮಯೋಗೀಶ್ವರ ಮಠ, ಬೇಬಿ ಮಠದವರು ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಮತ್ತು ಇದಕ್ಕೆ ಮುಖ್ಯ ಅತಿಥಿಗಳಾಗಿ ಕ್ಯಾಪ್ಟನ್ ಆರ್. ಲೂಯಿಸ್ರವರು, ನಿವೃತ್ತ ಯೋಧರು, ಚಾಮರಾಜನಗರ ಜಿಲ್ಲೆ ಶೌರ್ಯ ಪ್ರಶಸ್ತಿ ವಿಜೇತರು, ಅವರು ಸಹ ಭಾಗವಹಿಸ್ತಾ ಇದ್ದಾರೆ. ಮತ್ತು ದಿಕ್ಸೂಚಿ ಭಾಷಣವನ್ನು ಮಹೇಂದ್ರಜಿ, ಮೈಸೂರು ವಿಭಾಗ ಸಹ ಬೌದ್ಧಿಕ ಪ್ರಮುಖರವರು ಸಹ ಈ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣವನ್ನು ಮಾಡ್ತಾಯಿದ್ದಾರೆ. ಇದರ ಜೊತೆಗೆ ವಿವಿಧ ಒಂದು ಪ್ರಕಾರಗಳ ಇದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ದೊಡ್ಡ ಕಲಾ ತಂಡ, ಭಜನಾ ತಂಡ ನಮ್ಮ ಶಿವಳ್ಳಿ ಗ್ರಾಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರು ಭಾವಾಂತರ ಬಿರುದು ಪಡೆದಂಥ ಶ್ರೇಷ್ಠ ಖ್ಯಾತಿಯ ಒಂದು ತಂಡ ಆಗಿರ್ತದೆ. ಅವರು ಈ ಸಮಾಜೋತ್ಸವದಲ್ಲಿ ಭಾಗವಾಗಿ ನಮ್ಮ ಆ ಸಂಸ್ಕೃತಿ ಪರಂಪರೆಗಳನ್ನ ನಮ್ಮ ಜನಗಳಿಗೂ, ನಮ್ಮ ಜಿಲ್ಲೆಗಳಿಗೂ, ನಮ್ಮ ಪ್ರಾಂತಗಳಿಗೂ ತಲುಪಿಸುವಂಥ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಮತ್ತು ನಮ್ಮ ನಿವೃತ್ತ ಯೋಧರಾದಂಥ ಕರ್ನಲ್ ಲೂಯಿಸ್ರವರು ನಮ್ಮ ರಾಷ್ಟ್ರವನ್ನು, ದೇಶವನ್ನು ಸುತ್ತಿ ಬಂದಿರುವಂಥವರು. ಅವರು ಶೌರ್ಯ ಪ್ರಶಸ್ತಿಯನ್ನು ಸಹ ತಗೊಂಡಿರ್ತಾರೆ. ಅವರು ನಮ್ಮ ಜನಗಳಿಗೆ ದೇಶದ ರಕ್ಷಣೆ, ಅಲ್ಲಿರುವಂಥ ಕಷ್ಟ ಸುಖ ನೋವುಗಳು, ನಮ್ಮ ಹಿಂದೂ ಸಮಾಜ ಯಾವ ಥರ ಇರಬೇಕು ಅನ್ನುವಂಥ ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಅದ್ರ ಜೊತೆಗೆ ನಮ್ಮ ಹಿರಿಯ ಪ್ರಮುಖರುಗಳು, ಸಮಿತಿ ಸದಸ್ಯರುಗಳು ಅದಕ್ಕೆ ಬೇಕಾದಂಥ ಪೂರಕ ವ್ಯವಸ್ಥೆಗಳನ್ನು ಸಂಪೂರ್ಣವಾಗಿ ಮಾಡ್ಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಹಿಂದೂ ಬಾಂಧವರು ಯಾವುದೇ ಪಕ್ಷವನ್ನು ಮರೆತು, ಯಾವುದೇ ಧರ್ಮವನ್ನು ಮರೆತು ಹಿಂದೂಗಳೆಲ್ಲ ಒಂದು ಅನ್ನುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಭಾಗವಹಿಸಬೇಕು. ಏಕೆಂತಂದರೆ ದಿನೇ ದಿನೇ ಹಿಂದೂಗಳ ಮೇಲೆ ಒಂದು ದುಷ್ಟ ಶಕ್ತಿಯ ಕಣ್ಣು ಬೀಳ್ತಾ ಇರುವಂಥ ಈ ದಿನಗಳಲ್ಲಿ ಹಿಂದೂಗಳೆಲ್ಲ ಜಾಗೃತಿ ಆಗಲಿಲ್ಲ ಅಂತೇಳಿದ್ರೆ ಮುಂದೆ ಒಂದು ದಿವಸ ನಾವು ಅದಕ್ಕೆ ಕೆಲವೊಂದು ಅದಕ್ಕೆ ಬೆಲೆ ತರಬೇಕಾಗುತ್ತೆ. ಆ ಬೆಲೆ ತರೋಕ್ಕಿಂತ ಮುಂಚೆ ಹಿಂದೂಗಳೆಲ್ಲ ಎಚ್ಚೆತ್ಕೊಬೇಕು. ಅದೇ ಕಾರಣ ಸನ್ಮಾನ್ಯ ಪತ್ರಿಕಾ ಮಿತ್ರರು, ನಮ್ಮ 4ನೇ ಅಂಗಾದಂಥ ಪತ್ರಿಕಾ ಮಿತ್ರರು ಇದನ್ನು ಹೆಚ್ಚು ಪ್ರಚಾರ ಮಾಡಿ ನಮ್ಮ ಹಿಂದೂಗಳಲ್ಲಿ ಒಂದು ಸದ್ಭಾವನೆಯನ್ನು, ಏಕತೆಯನ್ನು, ಧಾರ್ಮಿಕ ಭಾವನೆಯನ್ನು ಮತ್ತು ನಮ್ಮಲ್ಲಿ ಆಗುವಂಥ ಮತಾಂತರಗಳನ್ನು ಹೆಚ್ಚು ಪ್ರಚಾರ ಮಾಡಿ ಹಿಂದೂಗಳಲ್ಲಿ ಜಾಗೃತಿ ಬೆಳೆಸಲಿಕ್ಕೆ ತಮ್ಮ ಕೊಡುಗೆನೂ ತುಂಬ ಅಪಾರ ಇರ್ತದೆ ಅಂತ ಹೇಳ್ತಾ, ಮತ್ತು ಇದೇ
ಕಾರ್ಯಕ್ರಮದಲ್ಲಿ ತಾವು ಸಹ ಭಾಗವಹಿಸಬೇಕು. ಇದನ್ನು ಮತ್ತೆ ಈಗ ನಾವು 1ನೇ ತಾರೀಕು ನಡೆಸುವಂಥ ಕಾರ್ಯಕ್ರಮಕ್ಕೆ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಚಾರವನ್ನು ಕೊಟ್ಟು ಹಿಂದೂಗಳ ಏಳ್ಗೆಗೆ ಮತ್ತು ಹಿಂದೂಗಳ ದೇವದೇಶಗಳಿಗೆ, ಹಿಂದೂಗಳ ಏಕತೆಗೆ, ಹಿಂದೂಗಳ ಒಂದು ಒಗ್ಗಟ್ಟಿಗೆ, ಹಿಂದೂಗಳ ಧಾರ್ಮಿಕ ಭಾವನೆಗಳಿಗೆ ಏನೇನು ಅಡ್ಡಿ ಆಗ್ತಾಯಿದೆ, ಏನೇನು ತೊಂದರೆ ಆಗ್ತಾಯಿದೆ ಅದೆಲ್ಲ ಎಲ್ಲರೂ ಜಾಗೃತಿ ಆಗಲಿಕ್ಕೆ ಏನೇನು ಮಾಡಬೇಕು ಅಂತ ನೀವು ಸಹ ಸಹಕಾರ ಕೊಡಬೇಕು ಅಂತ ಕೇಳ್ತಾ, ಇನ್ನು ಏನೇ ಥರದ್ದು ಹಿಂದೂಗಳ ಬಗ್ಗೆ ನಿಮಗೆ ಗೊತ್ತಿದೆ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ಆ ಒಂದು ವಿಚಾರವನ್ನು ದಯವಿಟ್ಟು ಎಲ್ಲ ಜಾಗೃತಿಯನ್ನು ಮಾಡ್ಕೊಬೇಕು. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಸಮಯದಲ್ಲಿ ಹಿಂದೂಗಳಿಗೆ ಧಕ್ಕೆ ಆದರೆ, ಒಬ್ಬ ಹಿಂದೂಗೆ ಧಕ್ಕೆ ಆದರೂ ಇನ್ನೊಬ್ಬಗೆ ನೋವಾಗುತ್ತೆ, ಯಾರಿಗೂ ಆಗಿದೆ ಅಂತ ಎಲ್ಲ ಒಬ್ಬರು ಕೂತ್ಕೊಳ್ಳೋದಲ್ಲ. ಇದರಲ್ಲಿ ಎಲ್ಲ ಪಕ್ಷಗಳಲ್ಲೂ ಹಿಂದೂಗಳಿದ್ದಾರೆ. ಇದರಲ್ಲಿ ಯಾವುದೇ ಒಂದು ಇದು ರಾಜಕೀಯ ಪ್ರೇರಿತ ಕಾರ್ಯಕ್ರಮ ಇಲ್ಲ, ಹಿಂದೂಗಳನ್ನು ಒಗ್ಗೂಡಿಸುವಂಥ ಕಾರ್ಯಕ್ರಮ. ದಯವಿಟ್ಟು ಯಾವುದೇ ಒಂದು ಪಕ್ಷಾತೀತವಾಗಿ, ಜಾತ್ಯತೀತವಾಗಿ, ಪಂಥವನ್ನು ಬಿಟ್ಟು, ಜಾತಿಯನ್ನು ಬಿಟ್ಟು, ಭಾಷೆಯನ್ನು ಬಿಟ್ಟು, ನಮ್ಮ ಒಂದು ಎಲ್ಲ ವಿಚಾರಗಳನ್ನ ಬಿಟ್ಟು. ಗೋಷ್ಠಿಯಲ್ಲಿ ವೇಣುಗೋಪಾಲ್, ಕುಮಾರ್, ನಾಗರಾಜ್, ವೆಂಕಟೇಶ್ ಇದ್ದರು.